ಪಬ್ಲಿಕ್ ಮಿಕ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾ ಏನೋ ಒಂಥರ ಮೋಡಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಹೆಸರಲ್ಲಿ ಸೀಸನ್ ಇಟ್ಕೊಂಡು ಬಂದಿದೆ. ಅದು ಯಾವುದರಲ್ಲಿ ಸೀಸನ್ ಅಂತ ಹೇಳಿದ್ರೆ ಲವ್ವಲ್ ಸೀಸನ್ ಅಂತ. ಏನಪ್ಪ ಇದು ಲವ್ ಸೀಸನ್ ಅಂತ ಹೇಳಿದ್ರೆ ಕೇಳಬೇಕು. ಜೊತೆಗೆ ಈ ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ 3 ನಟಿಯರಿದ್ದಾರೆ. ಅದರಲ್ಲಿ ಇವಾಗ ನನ್ನ ಜೊತೆ ಇರುವಂಥವ್ರು ಒಂದು ಬ್ಯೂಟಿಫುಲ್ ತನ್ನದೇ ನಟನೆ ಮೂಲಕ ಈ ಸಿನಿಮಾದಲ್ಲಿ ಮೋಡಿ ಮಾಡಿದ್ದಾರೆ. ಜೊತೆಗೆ ತುಂಬಾ ಚೆನ್ನಾಗಿ ಡಾನ್ಸು ಕೂಡ ಮಾಡ್ತಾರೆ. ನಟನೆ ಅಂತ ಬಂದಾಗ ಈ ಡೈರೆಕ್ಟರ್ ಹತ್ರ ಹೇಳೋಕೆ ಅವರು ಹೇಳಿರೋದು ಅಷ್ಟೇ, ಇರೋನ್ ಮೀರಿಸ್ಲಿಕ್ಕೆ ಯಾರೂ ಆಗಲ್ಲ ಅಂತ ಹೇಳಿ. ನಮ್ಮೆಲ್ಲರ ಪ್ರೀತಿಯ ದಿಯಾ ಕೀರ್ತಿ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವಾಗ ಲವ್ ಸೀಸನ್ ಅಂತ ಹೇಳಿ ಬಂದಾಗ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ಮೊದಲನೇ ಸಿನಿಮಾ ನಿಮ್ಮದು. ಈ ಸೀಸನ್ ಬಗ್ಗೆ ಏನು ಹೇಳ್ತೀರಾ? ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಫಸ್ಟ್ ಸಿನಿಮಾ ಆಗಿದ್ರಿಂದ ನಿಜವಾಗ್ಲೂ ಇದು ಸ್ಪೆಷಲ್. ಆ್ಯಂಡ್ ಸಾಕಷ್ಟು ಕಲಿಕೆ ಇನ್ನೂ ಕಲಿಯುವಂಥದ್ದಲ್ಲೇ ಇದ್ದೀನಿ. ಸೊ ಸ್ಪೆಷಲ್ ಅಂತಲೇ ಹೇಳ್ಬೋದು. ಓಕೆ, ಮೊದಲನೇ ಸಿನಿಮಾ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬರ ಲೈಫಲ್ಲೂ ಮೊದಲು ಅನ್ನುವಂಥದ್ದು ತುಂಬ ಮುಖ್ಯ ಅಂತಲ್ಲ. ಸೊ ನಿಮ್ಮ ಲೈಫಲ್ಲಿ ಮೊದಲು ಅಂತ ಹೇಳಿ ಬಂದಾಗ, ಈ ಸೀಸನ್ ಬಿಟ್ಟು ಮೊದಲು ಅಂತ ಹೇಳಿ ಬಂದಾಗ ದಿಯಾ ಅವ್ರಿಗೆ ನೆನಪಾಗೋದೇನು? ಮೊದಲು ಅಂದರೆ ಮೊದಲು ಅಂದಾಗ ಮೇ ಬಿ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆ ಫಸ್ಟ್ ಥಾಟ್ ಬಂದಿದ್ದೆ ನನಗೆ. ಸೊ ಆ ಥಾಟ್ ನಂದು ಒಂದಷ್ಟು ಏನೋ ಪಿ ಯು ಆದ ನಂತರ ಏನು ಮಾಡಬೇಕು ನೆಕ್ಸ್ಟ್ ವಾಟ್ ಅಂದಾಗ ಓಕೆ ಯಾಕೆ ಮಾಡಬಾರ್ದು, ಆ ಥಾಟ್ ಈಸ್ ವೆರಿ ಸ್ಪೆಷಲ್. ಫಸ್ಟ್ ಥಾಟ್ ಅದೇ ಮೊದಲು ಅಂದಾಗ ಥಾಟ್. ರಂಗಭೂಮಿ ಆಗಿರ್ಬೋದು, ಜೊತೆಗೆ ನೃತ್ಯ ಕಲೆ ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡಿದ್ದೀರಾ. ಸಿನಿಮಾದಲ್ಲಿ ನಟನೆ ಅಂತ ಹೇಳಿ ಬಂದಾಗ ನಿಮ್ಗೆ ಅದು ವಾವ್ ದೊಡ್ಡ ಏನೋ ತಲೆಗೆ ಹೊರುವಂತೇನು ಕೆಲಸ ಆಗಿಲ್ಲ. ಬಿಕಾಸ್ ರಂಗಭೂಮಿಯಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೀರಾ. ಈ ಲವ್ ಸೀಸನ್ ಅನುಭವ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ಇದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಮುಂಚೆ ನಾನು ಎಲ್ಲೂ ಈ ಥರ ಸಿನಿಮಾ ಅಥವಾ ಸೆಟ್ಟಲ್ಲಿ ಕೆಲಸ ಮಾಡಿಲ್ಲದೆ ಇರೋದ್ರಿಂದ ಇದು ಫಸ್ಟ್ ಆಗಿರೋದ್ರಿಂದ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸೇ ಸಿಕ್ತು ನನಗೆ. ಒಳ್ಳೆ ತಂಡ, ಒಳ್ಳೆ ಡೈರೆಕ್ಟರು, ಎಲ್ಲೂ ನನಗೆ ಹೆಕ್ಟಿಕ್ ಅನಿಸ್ಲಿಲ್ಲ ಕೆಲಸ ಮಾಡುವಾಗ. ಎಲ್ಲೋ ಒಂದು ಕಡೆ ಪ್ರೆಷರ್ ಆಗ್ತಿದೆ ನನಗೆ ಅಂದರೆ ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಥವಾ ನನಗೆ ಅದನ್ನು ಸಹಿಸ್ಕೊಂಡು ಮಾಡೋ ಅಂಥ ಪರಿಸ್ಥಿತಿ ಎಲ್ಲೂ ಬರಲಿಲ್ಲ. ಒಂದೆಲ್ಲ ಒಳ್ಳೆ ಫ್ರೆಂಡ್ಲಿ ನೇಚರ್ ಇತ್ತು ಡೈರೆಕ್ಟರ್ ಮಧ್ಯೆ ಆಗಿರ್ಬೋದು ಅಥವಾ ನಮ್ಮ ಹೀರೋ ಮುಕುಂದ್ ಅವ್ರ ಜೊತೆ. ನನಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ನಮ್ಮ ಸಾಂಗ್ ಮಳೆಯಾಗೋ ಮೊದಲೇ. ನಮ್ಮ ಇಡೀ ಸಿನಿಮಾ ಶೂಟ್ ನನ್ನ ಏನು ಬರುತ್ತೆ ನನ್ನ ಸಿನಿಮಾ ಶೂಟಿಂಗ್ ಡೇಸ್ ಒಂದು ಕಡೆ ಹಾಕಿದ್ರೆ ನನ್ನ ಮೊದಲನೇ ಮಳೆಯಾಗೋ ಮೊದಲೇ ಸಾಂಗು ಒಂದು ಕಡೆ. ಹೌದು ಹೌದು ಹೌದು, ತುಂಬ ಖುಷಿ ಇದೆ. ನಾನು ಅದನ್ನೇ ಹೇಳಕ್ಕೆ ಬಂದೆ. ನನಗೆ ಬಹಳ ಕಷ್ಟ ಆಗಿದ್ದು ಫೇಸ್ ಅಂದರೆ ನಮ್ಮ ಜರ್ನಿಯಲ್ಲಿ ನಮ್ಮ ಸಾಂಗ್ ಶೂಟು ಬಹಳ ಕಷ್ಟ ಆಯಿತು ನನಗೆ. ಬಟ್ ಈಗ ಸಾಂಗ್ನ ನೋಡಿದಾಗ ಕೇಳಿದಾಗ ಆ ಕಷ್ಟನೆಲ್ಲ ಮರೆಸೋ ಅಷ್ಟು ಖುಷಿ ಸಿಗುತ್ತೆ ನನಗೆ. ಯಾಕೆ ಕಷ್ಟ ಅಂತ ಹೇಳ್ಬಿಡ್ತೀನಿ. 2 days ನಾವು ಮಾಡಿದ್ದು ಸಾಂಗ್ ಶೂಟ್. ಅದು 3 to 4 hours ಅಷ್ಟೇ ನಮಗೆ ಮಲಗಲಿಕ್ಕೆ ಸಾಧ್ಯತೆ ಆಗಿದ್ದು ನನಗೆ ಮತ್ತು ಮುಕುಂದ್ ಅವರಿಗೆ. ಆಲ್ಮೋಸ್ಟ್ 40 hours ನಾವು ಕಂಟಿನ್ಯೂಸ್ಲಿ ಶೂಟ್ ಮಾಡಿದ್ದೀವಿ. ಏನು ಫಸ್ಟ್ ಡೇ ನಮಗೆ 5:30ಗೆ ನಾವು ಲೊಕೇಶನ್ಗೆ ಹೋದ್ವಿ. ಮತ್ತು ಅದೇ ನೈಟ್ ನಮಗೆ ಪ್ಯಾಕಪ್ ಆಗಿದ್ದು 12:31ಗೆ. ನೆಕ್ಸ್ಟ್ ಡೇ ಕೂಡ ಸೇಮ್ 5:30ಗೆ ಲೊಕೇಶನ್, ಎಗೇನ್ 12:30ಗೆ ಪ್ಯಾಕಿಂಗ್. ನನಗೆ ಎಷ್ಟು ಹೆಕ್ಟಿಕ್ ಆಗಿಬಿಟ್ಟಿತ್ತಂದರೆ ಅದಾದ ನಂತರ ನನಗೆ ಒಂದು 4-5 ದಿನ ಜ್ವರನೇ ಬಂದುಬಿಟ್ಟಿತ್ತು. ಅಷ್ಟು ಕಷ್ಟ ಆಯಿತು ನನಗೆ. ಬಟ್ ಅದೇ ಹೇಳ್ದಂಗೆ ತುಂಬ ಖುಷಿ. ಸೀರಿಯಸ್ಲಿ ಅದೇ ಇವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅಷ್ಟು ಕಷ್ಟ ಆದರೂ ಆ ಕಷ್ಟನೆಲ್ಲ ಮರೆಸಿ ಒಂಥರ ಖುಷಿ ಸಿಗುತ್ತೆ. ಈಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಕಷ್ಟ ಆದರೂ ಪರವಾಗಿಲ್ಲ, ಒಳ್ಳೆ ಔಟ್ಪುಟ್ ಬಂದಿದೆ, ಅದು ಮುಖ್ಯ ಅಂತ ಒಂದು ಸಮಾಧಾನ. ಓಕೆ ದಿಯಾ, ಇವಾಗ ನಾವು ಲವ್ ಸೀಸನ್ ಅಂತ ಹೇಳಿ ಬಂದಾಗ ನಮಗೆ ತುಂಬ ಅಟ್ರಾಕ್ಟ್ ಆಗುವಂಥದ್ದು ಈ ಲವ್ ಅಲ್ವಾ? ಸೊ ಈ ಲವ್ವಲ್ಲೂ ಸೀಸನ್ ಇದೆ ಅಂತ ಹೇಳಿ ನೀವು ನಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀರಾ. ನಿಮ್ಮ ಪ್ರಕಾರ ಲವ್ವಲ್ಲಿ ಯಾವೆಲ್ಲ ಸೀಸನ್ಸ್ ಬರುತ್ತೆ? ಲವ್ವಲ್ಲಿ ಎಲ್ಲ ಎಮೋಷನ್ಸು ಬರುತ್ತೆ. ಎಲ್ಲ ಎಮೋಷನ್ಸ್ ಇದ್ದು ಸ್ಟಿಲ್ ಒಟ್ಟಿಗಿದ್ರೇ ಅದು ಸಕ್ಸಸ್ಫುಲ್. ಎಮೋಷನ್ಸ್ ಇರಬೇಕು, ಈ ಒಂದು ಪ್ಯಾಕ್ ಇರಬೇಕಂತ ಇದ್ರೆ ಲವ್ ಸಕ್ಸಸ್ ಆಗುತ್ತೆ ಅಂತ. ಸಕ್ಸಸ್ ಆಗಲಿಕ್ಕೆ ಪೇಷನ್ಸ್ ತುಂಬ ಇರಬೇಕು, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇರಬೇಕು. ಪೇಷನ್ಸ್, ಅಂಡರ್ಸ್ಟ್ಯಾಂಡಿಂಗ್, ಮತ್ತು ಅರ್ಥ ಮಾಡಿಕೊಂಡು ಏನೇ ಆದರೂ ಅವ್ರ ಜೊತೆಯಲ್ಲಿದ್ದು. ಅಂದರೆ ಈಗ ಕಮಿಟ್ ಒಂದ್ಸಲಿ ಆದ ನಂತರ ಅದು 1-2 ಅಂಶಗಳಂತ ಬರಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಆಗುತ್ತೆ, ಒಂದಷ್ಟು ಕೋಪಗಳು ಬರುತ್ತೆ, ಮನಸ್ತಾಪಗಳು ಬರುತ್ತೆ. ಇದನ್ನೆಲ್ಲ ಮೀರಿ ಇದ್ದಾಗ ಮತ್ತು ಅದು ಒಳ್ಳೆ ಸಕ್ಸಸ್ಫುಲ್ ಲವ್ ಸ್ಟೋರಿ ಅಥವಾ ಜೊತೆಯಲ್ಲಿ ಒಟ್ಟಿಗೆ ಇರಬಹುದು ಅಂತ ಅನಿಸುತ್ತೆ. ಇದೆಲ್ಲ ಏನು ಅಂದರೆ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಮೈಂಡು. ಈ ಕೋಪ ಬಂತ ಈಗೋ ಇಶ್ಯೂಸ್ ಬರುತ್ತೆ, ಹೋಗ್ಬಿಡೋದು.
ಇದೆಲ್ಲ ಅಲ್ಲ, ಎಲ್ಲ ಇದ್ದು ಸಹಿಸ್ಕೊಂಡು ಕೋಪ ಸಂತೋಷ ಎಲ್ಲ ಇರುತ್ತೆ. ಲವ್ ಅಂದಮೇಲೆ ಮನಸ್ತಾಪಗಳು, ಈಗೋಗಳು, ಹರ್ಟ್ ಆಗೋದು, ಅಥವಾ ನಾನು ನಿಮ್ಮ ಮೇಲೆ ಡೌಟ್ ಪಡೋದು, ನೀವು ನನ್ನ ಮೇಲೆ ಡೌಟ್ ಪಡೋದು ಹೆಚ್ಚು ಬರ್ತಿರುತ್ತೆ ಲವ್ವಲ್ಲಿ. ಅದೆಲ್ಲ ಮೀರಿ ನಿಂತಾಗ ಒಂದು ಸಕ್ಸಸ್ಫುಲ್ಲಾಗಿ ಹೋಗ್ಬೋದು. ಲವ್ ಬಗ್ಗೆ ಎಲ್ಲ ಹೇಳಿದಾಗ ಅದೆಲ್ಲರ ತಲೆಯಲ್ಲಿ ಓಡ್ತಾ ಇರ್ಬೋದು. ದಿಯಾ ಅವರಿಗೆ ಹಾಗಾದ್ರೆ ಎಷ್ಟು ಸತಿ ಲವ್ ಆಗಿದೆ? ಲವ್ ಅಲ್ಲಿ ಬಿದ್ದಿದ್ದಾರಾ ದಿಯಾ ಅವರು? ಬಿದ್ದಿದ್ದೀರಾ? ಖಂಡಿತ ಇಲ್ಲ. ಲವಲ್ಲಿ ಬಿದ್ದಿದ್ದೀನಿ. ಸಿನಿಮಾ ಮಾಡಬೇಕು, ಇನ್ನೊಂದಷ್ಟು ಕೆಲಸ ಮಾಡಬೇಕು ಅನ್ನೋ ಪ್ರೀತಿಯಲ್ಲಿ ಬಿದ್ದಿದ್ದೀನಿ. ಬಿಟ್ಟರೆ ಬೇರೆ ರೀತಿ ಪ್ರೀತಿಯಲ್ಲಿ ಇನ್ನೂ ಬಿದ್ದಿಲ್ಲ. ಹಾಗಾದ್ರೆ ಇನ್ನೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ, ಅದೆಷ್ಟೋ ಜನ ಹುಡುಗರಿಗೆ ವಾವ್ ಇಷ್ಟು ಚೆನ್ನಾಗಿದಾರಲ್ವಾ, ಹಾಗಾದ್ರೆ ಲವ್ ಅಲ್ಲಿ ಬೀಳ್ತಾ ಇದ್ರೆ, ಬೀಳಬೇಕು ಅಂತ ಇದ್ರೆ ಏನು ಕ್ವಾಲಿಟೀಸ್ ಇರಬೇಕು ಹುಡುಗರಿಗೆ ಅಂತ ಹೇಳಿ? ನನಗೆ ಅಂಥ ಹೈ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಲುಕ್ಸ್ ವೈಸು ಅಥವಾ ಫುಲ್ ರಿಚ್ ಇರಬೇಕು, ಫುಲ್ ಹಂಗೆ ಇರಬೇಕು, ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಸಿಂಪಲ್ಲು, ಒಳ್ಳೆ ಮನಸ್ಸು ಇರಬೇಕು. ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರದೇ ಇರೋ ಹಾಗೆ ನನ್ನ ಕುಟುಂಬ, ನನ್ನ ಸ್ನೇಹಿತರು ನನ್ನನ್ನು ಯಾರು ಇಷ್ಟಪಡ್ತಾರೆ ಅವ್ರನ್ನ ಗೌರವಿಸ್ಕೊಂಡು ಹೋಗೋವಂಥ ವ್ಯಕ್ತಿ ಆದರೆ ಸಾಕು. ಇವಾಗ ಹಾಗಾದ್ರೆ ಇವಾಗ ಲೀಸ್ಟಲ್ಲಿ ಬರ್ಬೋದು, ನೋಡೋಣ ಯಾರು ಬೇಕು ಅಂತ ಹೇಳಿ. ಓಕೆ, ಇವಾಗ ದಿಯಾ ಅವರು ಈ ಸಿನಿಮಾದಲ್ಲಿ ನಾನು ಅವಾಗ ಹೇಳಿದಾಗೆ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಇತ್ತೀಚೆಗೆ ಕೆಲವೊಂದು ಲವ್ ಸ್ಟೋರಿಗಳನ್ನೆಲ್ಲ ನಾವು ನೋಡ್ತಾ ಇರ್ಬೋದು. ಲವ್ ಸಿನಿಮಾಗಳು ಅದೆಷ್ಟು ಬಂದಿದೆ, ಆ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ನೀವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿದೆ ನಿಮಗೆ ಅಂತ ಹೇಳಿ? ನನಗೆ ಆಗಲೇ ಹೇಳ್ದಂಗೆ ನನ್ನ ಮೊದಲನೇ ಹೆಜ್ಜೆ ಆಗಿರೋದ್ರಿಂದ ಖಂಡಿತ ಇದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಮತ್ತು ಇದು ಖಂಡಿತ ನನ್ನ ಅಂದರೆ ಇನ್ನೆಷ್ಟೇ ಸಿನಿಮಾಗಳು ಮಾಡಿದ್ರು ನಾನು, ಅಥವಾ ಎಷ್ಟೇ ಆಪರ್ಚುನಿಟೀಸ್ ಬಂದರೂ ಫಸ್ಟ್ ಈಸ್ ಬೆಸ್ಟ್ ಅಲ್ವಾ. ಸೊ ಹಾಗಾಗಿ ಇದು ನನಗೆ ಯಾವಾಗಲೂ ಸ್ಪೆಷಲಾಗಿ ಉಳಿಯುತ್ತೆ ನನ್ನ ಮನಸ್ಸಲ್ಲಿ. ಆ್ಯಂಡ್ ಬೇರೆ ಸಿನಿಮಾಗಳು ಲವ್ ಸ್ಟೋರಿನೂ ನಾವು ನೋಡಿದ್ದೀವಿ. ನಮ್ಮ ಸಿನಿಮಾ ನೋಡಿದಾಗ ಬೇರೆ ಒಂದು ಸಿನಿಮಾಗೆ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಸಿನಿಮಾ ಆಗೋದಿಲ್ಲ. ಅಂದರೆ ಈಗ ನಮ್ಮ ಸಿನಿಮಾನ ನೀವು ನೋಡುವಾಗ ಇದು ಈ ಸಿನಿಮಾ ಇದ್ದಂಗಿದೆ ಅಲ್ವಾ, ಅಥವಾ ಈ ಥರ ಕಂಪ್ಯಾರಿಸನ್ ಬರೋದಿಲ್ಲ. ಕಂಪ್ಲೀಟ್ ಒಂದು ಯೂನಿಕ್ ಸಬ್ಜೆಕ್ಟ್ ಇದೆ. ಈಗ ಒಂದು ಪ್ರೆಸೆಂಟ್ ಜನ್ರೇಷನ್ಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಅಥವಾ ಒಂದಷ್ಟು ಅಂಶಗಳು, ಒಳ್ಳೆ ಅಂಶಗಳಿದೆ, ತಗೊಳ್ಳೋ ಅಂಥ ಅಂಶಗಳಿದೆ. ಸೊ ಒಟ್ಟಾರೆ ಒಳ್ಳೆ ಸಿನಿಮಾ, ಈಗಿನ ಒಂದು ಟ್ರೆಂಡ್ಗೆ ಸೂಕ್ತವಾದಂಥ ಸಿನಿಮಾ ಅಂತ ಹೇಳ್ಬೋದು. ಇವಾಗ ದಿಯಾ ಅವ್ರ ಪ್ರಕಾರ ಲವ್ ಅಂತ ಹೇಳಿದರೆ ಏನು? ಲವ್ ಅಂದರೆ ಈಗ ಯಾರಿಗೆ ಯಾವ ರೀತಿಯಲ್ಲಿ ಪ್ರೀತಿ ಹುಟ್ಟುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಸೊ ಅದು ನನಗೆ ಕೇಳೋದಾದರೆ ನನಗೆ ಮ್ಯಾಜಿಕ್ಕೇ ಅದು. ಬಿಕಾಸ್ ಯಾವ ಟೈಮಲ್ಲಿ ಎಲ್ಲಿ ಯಾವ ಥರ ಹೆಂಗೆ ಪ್ರೀತಿ ಉಟ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇಲ್ಲ. ಪ್ರೀತಿ ಅಂದರೆ ಹಿಂಗೆ ಉಟ್ಕೊಳ್ಳುತ್ತೆ ಬಾಬಾ ಅಂತ ಯಾವುದೇ ರೀತಿ ಒಂದು ಅಪ್ರೋಚಿಂಗ್ ಇಲ್ಲ, ತುಂಬ ಅಪ್ರೋಚಿಂಗ್ ಇದೆ. ಸೊ ಹಾಗಾಗಿ ಆ ಮ್ಯಾಜಿಕ್ ಯಾರಿಗೆ ಎಲ್ಲಿ ಯಾವಾಗ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಮ್ಯಾಜಿಕ್ ಆಗೋದು ನಿಮ್ಮ ಲೈಫಲ್ಲೂ ಬೇಗದಲ್ಲಿ ಆಗ್ಬೋದೇನು? ಮೇ ಬಿ ಆಗ್ಬೋದೇನೋ. ಇನ್ನೊಂದು ಲವ್ ಅಂತ ಹೇಳಿ ಬಂದಾಗ ಸುಮಾರು ಜನ ಎಡವಿದಿದೆ, ಸುಮಾರು ವಿಭಿನ್ನ ವಿಚಿತ್ರವಾಗಿರುವಂಥ ಲವ್ ಸ್ಟೋರಿಗಳನ್ನು ಕೂಡ ನಾವು ಇವಾಗ ನೋಡ್ತಾ ಇದ್ದೇವೆ. ನಿಮ್ಮ ಸಿನಿಮಾ ಬರ್ತಾ ಇರುವಂಥದ್ದು ಲವ್ ಸೀಸನ್ ಅನ್ನುವಂಥದ್ದು. ಈ ಸಿನಿಮಾದ ಶೂಟಿಂಗ್ ಎಲ್ಲ ನೋಡೋದಾದರೆ ಎಲ್ಲೆಲ್ಲಿ ಮಾಡಿದ್ದೀರಾ ಅಂತ ಹೇಳಿ? ನಮ್ಮ ಸಿನಿಮಾ ಆಲ್ಮೋಸ್ಟ್ ಅಲ್ಲ, ಎಲ್ಲ ಬ್ಯಾಂಗ್ಳೂರೇ. ನಾವು ಹೊರಗಡೆ ಬೇರೆ ಡಿಸ್ಟಿಕ್ ಅಥವಾ ಬೇರೆ ಕಡೆ ಎಲ್ಲೂ ಹೋಗಿದ್ದಿಲ್ಲ. ಇವೇ ನಮ್ಮ ಸಾಂಗ್ಸ್ ಶೂಟ್ ಕೂಡ ಹತ್ರ ಮಂಡ್ಯ ಈ ಕಡೆ ಸರೌಂಡಿಂಗ್ಸ್, ರೆಸಾರ್ಟು, ಒಂದೊಳ್ಳೆ ಲೊಕೇಶನ್ಗಳು ಎಲ್ಲ ಇಲ್ಲಿಲೇ ಮಾಡಿರೋದು. ಬೇರೆ ಬ್ಯಾಂಗ್ಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ನಾವು. ಬಿಕಾಸ್ ನಮ್ಮ ಒಂದು ಬಜೆಟ್ ವೈಸು ಅಥವಾ ನಮ್ಮ ಒಂದು ಸ್ಕೆಡ್ಯೂಲ್ ವೈಸು ಎಲ್ಲ ನೋಡಿಕೊಂಡು ನಮಗೆ ಕನ್ವಿನಿಯೆಂಟ್ ಆಗೋ ರೀತಿಯಲ್ಲಿ ಎಲ್ಲ ಮಾಡಿದ್ದಿಲ್ಲ. ಇವಾಗ ಲವ್ ಅಂತ ಹೇಳಿ ಬಂದಾಗ ಲವ್ಗೆ ಪರ್ಟಿಕ್ಯುಲರ್ ಆಗಿ ಸಂಬಂಧಿಸಿರುವಂಥ ನನ್ನ ಹತ್ರ ಒಂದು 10 ಕ್ವಶನ್ಸ್ ಇದೆ. ನಾನು ನಿಮ್ಮ ಹತ್ರ ಕೇಳ್ತಾ ಹೋಗ್ತೇನೆ, ರ್ಯಾಪಿಡ್ ಫೈರ್ ಥರ. ನೀವು ಏನೇನಂತ ಪಟ್ಪಟ ಅಂತ ಹೇಳ್ತಾ ಹೋಗ್ಬೇಕು, ಓಕೆನಾ? ಪ್ರೀತಿನ ಉಳಿಸಿ ಬೆಳೆಸಬೇಕು ಅಂತ ಇದ್ದರೆ ಲವ್ವರ್ಸ್ನಲ್ಲಿ ಇರಬೇಕಾಗಿರುವಂಥ ಮುಖ್ಯವಾಗಿರುವಂಥ ಅಂಶಗಳು ಯಾವುದು ಅಂತ ಹೇಳಿ? ಫಸ್ಟ್ ನಂಬಿಕೆನೇ ಒಂದು ಪಿಲ್ಲರ್. ಅಂದರೆ ನಂಬಿಕೆ ಇದ್ರೇ ನಿಮಗೆ ನೀವೇನೇ ಒಂದು ಮಾಡಲಿಕ್ಕೆ, ಅಥವಾ ನಿಮ್ಮ ನಂಬಿಕೆನೇ ಇಲ್ಲಾಂದರೆ ಹಿಡಿದಿಟ್ಕೊಂಡ್ರೆ ಅದು ಇರೋದಿಲ್ಲ ತುಂಬ ದಿನ. ಸೊ ನಂಬಿಕೆ ಇದ್ದು ಫ್ರೀಡಮ್ ಇದ್ರೇ ಆ ಪ್ರೀತಿಗೊಂದು ವ್ಯಾಲ್ಯೂ. ಓಕೆ, ಸೊ ಹಾಗಾಗಿ ನಂಬಿಕೆ ಇರಬೇಕು. ಮತ್ತು ಅವರ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ಅವ್ರಿಗೆ ತಕ್ಕಂತೆ ನಾವು ನಡಿಬೇಕು, ಅವರು ನಡಿಬೇಕು. ಬಿಕಾಸ್ ಒಬ್ರನ್ನೊಬ್ರು ಕಂಪ್ರೆಸ್ ಮಾಡಿ ಇಟ್ಕೊಬಾರ್ದು. ನನಗೆ ನೀನು ಹಿಂಗೆ ಮಾಡ್ತಿರೋದು ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು, ಹೀಗೆಲ್ಲ ಮಾಡಬಾರ್ದು. ಸೊ ನಿಮಗೇನಾದರೂ ಇಷ್ಟ ಇದ್ದರೆ ಸಪೋರ್ಟ್ ಮಾಡಬೇಕು. ನೀನು ಹಾಗಿರು ಅಂದರೆ ನಮ್ಮ ರಿಯಲ್ ನಮಗೇನು ಕ್ವಾಲಿಟೀಸ್ ಇರುತ್ತೆ, ನಮ್ಮ ಒಂದು ರಿಯಲ್ ಲೈಫಲ್ಲಿ ನಾವು ಹೇಗಿರ್ತೀವಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು
ಇರಬೇಕು ಅಂತ ನನಗನ್ಸುತ್ತೆ. ಅಂದರೆ ಓಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ನನ್ನ ರಿಯಲ್ ಕ್ಯಾರೆಕ್ಟರ್ನ ನಾನು ಚೇಂಜ್ ಮಾಡಿಕೊಂಡು ಇರೋದು ತುಂಬ ಕಷ್ಟ, ಅದು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವಾಗಿದ್ದಾಗ ಅವ್ರು ನಮ್ಮನ್ನು ನಾವು ಹೇಗೆ ಇರ್ತೀವಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಹೋದಾಗ ಅದು ಒಳ್ಳೆ ಗುಣ ಅಂತ ಅನಿಸುತ್ತೆ. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ಪ್ರೀತಿಯಲ್ಲಿ ಮೋಸ ಹೋದ್ಮೇಲೆ ಮತ್ತೆ ಪ್ರೀತಿಯಲ್ಲಿ ನಂಬಿಕೆ ಇಟ್ಕೊಳ್ಬಹುದಾ, ಇಟ್ಕೊಳ್ಳಿಕ್ಕಾಗುತ್ತಾ? ಖಂಡಿತ ಇಟ್ಕೊಳ್ಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ಅದು ಹಂಗಾಗುತ್ತೆ ಅಂತ ಮತ್ತೆ ಮತ್ತೆ ಹಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಪಕ್ಕ ಬಿದ್ದಿದ್ದಾರೆ. ಅಯ್ಯಯ್ಯೋ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಮೋಸ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಏನು ಮಾಡ್ಲಿಕ್ಕಾಗಲ್ಲ. ಹಂಗಂತ ಬರೋರೆಲ್ಲ ಲೈಫ್ ಪೂರ್ತಿನ ಮೋಸ ಮಾಡೋರೇ ಸಿಗ್ತಾರೆ, ಅದೊಂದು ಬ್ಯಾಡ್ ಥಾಟ್ ಅದು ಆ್ಯಕ್ಚುಲಿ. ಹಂಗೆ ಅಂದ್ಕೊಳ್ಬಾರ್ದು. ಆ್ಯಂಡ್ ಮೋಸ ಹೋಗೋರು ಮುಂಚೆ ಅಂದರೆ ನೆಕ್ಸ್ಟ್ ಇಡಬಾರ್ದು. ಮೋಸ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನೇ ಇಟ್ಟರು ಒಂದು ಸಲ ಅಲ್ಲ 2 ಸಲ ಅಲ್ಲ ಯೋಚನೆ ಮಾಡಿ ಸ್ಟೆಪ್ ತಗೊಬೇಕು. ಪ್ರೀತಿ ವಿಷಯದಲ್ಲಿ ಮೋಸ ಹೋದವ್ರಿಗೇನಾದ್ರೂ ಕಿವಿ ಮಾತು ಹೇಳಬೇಕು ಅಂತ ಇದ್ರೆ ದಿಯಾ ಏನು ಹೇಳ್ತೀರಾ? ಮೋಸ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೋಸ ಹೋಗದೇ ಇರೋ ಹಾಗೆ ಇರಬೇಕಷ್ಟೆ. ಓಕೆ, ಪ್ರೀತಿ ವಿಷಯದಲ್ಲಿ ನಿಮಗೆ ಇನ್ಸ್ಪೈರ್ ಮಾಡಿದ ನಮ್ಮ ಇಂಡಸ್ಟ್ರಿಯ 3 ಜೋಡಿಗಳು ಅಂತ ಇದ್ರೆ ಯಾರು? ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಇದ್ರ ನನಗೆ 3 ನಮ್ಮ ಯಶ್ ಸರ್ ಹಾಗೂ ರಾಧಿಕಾ ಮೇಡಮ್ ಅವರು ಬಹಳ ಇಷ್ಟ ನನಗೆ. ನಮ್ಮ ಇಂಡಸ್ಟ್ರಿ ನನಗೆ ತುಂಬ ಇಷ್ಟ ಅವರೊಬ್ಬರೇ. ಇವಾಗ ಪ್ರೀತಿಗೋಸ್ಕರ ಪ್ರಾಣ ಕಳೆದುಕೊಳ್ಳುವವರಿಗೆ ಮತ್ತೆ ಮನೆಯವರನ್ನು ದೂರ ಮಾಡುವವರಿಗೆ ಏನು ಹೇಳ್ತೀರಾ? ತುಂಬ ತಪ್ಪು ಅದು. ಯಾರೋ ಒಬ್ರಿಗೋಸ್ಕರ ನಾವು ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ತುಂಬ ತಪ್ಪು. ಯಾರೋ ಒಬ್ರಿಗೋಸ್ಕರ ನಾವು ಸೂಸೈಡ್ ಮಾಡ್ಕೊಂಡಾಗ ನಮ್ಮ ಕುಟುಂಬ ಅಥವಾ ನಮ್ಮ ಸ್ನೇಹಿತರು ಪ್ರೀತಿಸೋರು ತುಂಬ ಜನ ಇರ್ತಾರೆ. ಸೊ ಅವ್ರ ಬಗ್ಗೆನೂ ಯೋಚನೆ ಮಾಡಿ ಸೂಸೈಡ್ ಅನ್ನೋದೆಲ್ಲ ತಗೊಳ್ಬಾರ್ದು ಮೆಂಟಾಲಿಟಿ. ಆ್ಯಂಡ್ ಕುಟುಂಬನ ದೂರ ಮಾಡ್ಕೊಳ್ಬಾರ್ದು. ಬಿಕಾಸ್ ನಾವು ಹುಡ್ದಾಗಿಂದ ನಮ್ಮನ್ನು ಪ್ಯಾಂಪರ್ ಮಾಡಿಕೊಂಡು ನಮ್ಮ ಕಷ್ಟಗಳು ನಮ್ಮ ಇಚ್ಛೆಗಳನ್ನ ಇಟ್ಕೊಂಡು ನೋಡಿಕೊಂಡು ಹಾರೈಸುವಂಥದ್ದೇ ಕುಟುಂಬ. ಸೊ ಅವ್ರನ್ನ ಬಿಟ್ಟು ಹೋಗುವಂಥದ್ದು ತಪ್ಪು. ಸಾಧ್ಯ ಆದರೆ ಮನೆಯವ್ರನ್ನ ಒಪ್ಪಿಸಿ ಜೊತೆಯಲ್ಲಿ ಹೋಗಬೇಕು ಅಂತ ನನಗನ್ಸುತ್ತೆ. ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಳ್ಳೋದು ಮತ್ತು ಈಸಿಯಾಗಿ ತೆಗೆದುಕೊಳ್ಳೋದು ಇವಾಗ ಸರ್ವೇ ಸಾಮಾನ್ಯ. ಇದರ ಬಗ್ಗೆ ಏನು ಹೇಳ್ತೀರಾ ಲವ್ ಅಲ್ಲಿ? ಅದು ಈಗ ಆಲ್ರೆಡಿ ಒಂಥರ ಟ್ರಸ್ಟ್ ಇಶ್ಯೂಸ್ ತುಂಬ ಆಗಿಬಿಟ್ಟಿದೆ. ಸೊ ಒಂದ್ಸಲ ನಂಬಿಕೆ ನಾವು ಹೋಗಿಬಿಟ್ಟಾಗ ಮತ್ತೆ ಗೇನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಪ್ರಮಾಣ ಕಡಿಮೆ ಆಗಬೇಕು, ಜಾಸ್ತಿ ಆಗ್ತಿದೆ ಆ್ಯಕ್ಚುಲಿ ಅದು. ಸೊ ಮೋಸ ಮಾಡೋರು ಕಡಿಮೆ ಆಗಬೇಕು, ಮತ್ತು ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮಾಡೋರು ಅಲ್ಲಿವರೆಗೂ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇಡುವುದೇ ಇದ್ದರೆ ಒಳ್ಳೆಯದು. ನೀವು ಯಾರನ್ನಾದರೂ ಪ್ರೀತಿ ಮಾಡುವವರಿಗೆ ಸಪೋರ್ಟ್ ಮಾಡಿದ್ದೀಯಾ? ಸಪೋರ್ಟ್ ಮಾಡಿದರೆ ಏನಾದರೂ ಒಂದು ಎಕ್ಸಾಂಪಲ್ ಹೇಳಿದ್ರೆ? ನಾನು ಪ್ರೀತಿ ಮಾಡೋರಿಗೆ ಸಪೋರ್ಟ್ ಮಾಡಿಲ್ಲ, ಬ್ರೇಕಪ್ ಮಾಡ್ಕೊಳ್ಳೋರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಪ್ರೀತಿಗೆ ಯಾವತ್ತು ನಾನು ಅಂದರೆ ಬರೋರು ಫ್ರೆಂಡ್ಸ್ ಎಲ್ಲ ಅಪ್ರೋಚ್ ಹೋಗು ಅಂತ. ಬಿಕಾಸ್ ಅದು 3ನೇ ವ್ಯಕ್ತಿ ಹೋದಾಗ ತುಂಬ ತಪ್ಪಾಗುತ್ತೆ. ಪ್ರೀತಿ ಅನ್ನೋದು 2 ವ್ಯಕ್ತಿಗಳ ಮಧ್ಯೆ ಆಗುವಂಥದ್ದು. ಸೊ ಇನ್ನೊಬ್ರು ಹೋಗಿ ಇನ್ಫ್ಲುಯೆನ್ಸ್ ಮಾಡೋದಕ್ಕಿಂತ ಅವರವರೇ ಡಿಸಿಷನ್ ತಗೊಬೇಕು. ಇಷ್ಟ ಕಷ್ಟ, ಇಷ್ಟನಾ ಇಷ್ಟ, ಇಲ್ಲ ಅಂದರೆ ಇಲ್ಲ. ಸೊ ನಾನು ಹೋಗಿ ನಿನ್ಗೆ ಇನ್ಫ್ಲುಯೆನ್ಸ್ ಮಾಡಿ ಅದು ನಾಟ್ ಟ್ರೂ ಲವ್ ಅಲ್ವಾ. ಸೊ ಹಾಗಾಗಿ ನಾನು ಯಾವುದೇ ಥರ ಹೋಗ್ತಿರ್ಲಿಲ್ಲ ಮುಂದೆಗೆ. ಅಲ್ಲಿ ಬ್ರೇಕಪ್ ಮಾಡಿಸ್ಬೇಕಾ ಹೇಳು, ಸಪೋರ್ಟ್ ಮಾಡ್ತೀನಿ ಅಂತಿದ್ದೆ. ಹಾಂ, ಸೊ ಪ್ರೀತಿಗೆಲ್ಲ ನಾನು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಥ್ಯಾಂಕ್ ಯು ದಿಯಾ ಅವರೇ, ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದರೆ. ಜೊತೆಗೆ ನಾನು ಇವಾಗ ನಿಮಗೆ ಒಂದು ಟಾಸ್ಕ್ ಕೊಡ್ತೇನೆ ಆಯಿತಾ? 1 ನಿಮಿಷದ ಟಾಸ್ಕು. ದಿಯಾ ಅಂತ ಹೇಳಿ ಬಂದಾಗ ನಟನೆಯಲ್ಲೂ ಆಗಿರ್ಬೋದು, ಹಾಡುಗಾರಿಕೆಯಲ್ಲಾಗಿರ್ಬೋದು, ಡ್ಯಾನ್ಸಿಂಗಲ್ಲಾಗಿರ್ಬೋದು, ಎಲ್ಲರನ್ನು ಕೂಡ ಮೀರಿಸ್ತೀರಾ ಅಂತ ಹೇಳಿ ನಂಗೆ ಗೊತ್ತಿದೆ. ನಾನು ನಿಮಗೆ 1 ಮಿನಿಟ್ ಟೈಮ್ ಕೊಡ್ತೇನೆ. 1 ಮಿನಿಟ್ ಟೈಮಲ್ಲಿ ಪ್ರೀತಿ ಅಂತ ಹೇಳಿ ಬಂದಾಗ ಪ್ರೀತಿಯಲ್ಲಿರುವಂಥ ಅದೆಷ್ಟೋ ಸಾಂಗ್ಗಳಿದೆ ಅಲ್ವಾ, ನೀವು ಪಟ್ಪಟ ಅಂತ ಸಾಂಗ್ ಹೇಳ್ತಾ ಹೋಗಬೇಕು. 1 ನಿಮಿಷದಲ್ಲಿ ಎಷ್ಟು ಜಾಸ್ತಿ ಸಾಂಗ್ ಹೇಳ್ತೀರಾ ಅಂತ ಹೇಳಿ ನೋಡೋಣ. ಹಾಂ, ಒಂದೇ ಸಾಂಗ್ ಅಲ್ಲ, ಜಸ್ಟ್ ಲೀಸ್ಟ್ ಮಾಡ್ತಾ ಹೋಗಬೇಕು. ಓಕೆ, ರೆಡಿ? ನಾನು 1 ಮಿನಿಟ್ ಟೈಮ್ ಇಡ್ತೇನೆ. 1 ಮಿನಿಟ್ ಟೈಮಲ್ಲಿ ಪಟ್ಪಟ ಅಂತ ಹೇಳ್ತಾ ಹೋಗ್ಬೇಕು ನೀವು. ಅಪ್ಪು ಸರ್ ಅವ್ರದ್ದು 2 ಜಡೆಯನ್ನು ಅದೊಂದು, ಆ ನಂತರ ಕೈ ಚೂಟಿಯೊಮ್ಮೆ ನೋಡಿಕೊಳ್ಳಲೇನು, ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನೀ ಅಮೃತಧಾರೆ, ಕವಿತೆ ಕವಿತೆ. ರವಿ ಮಾಮನೇ ಮರ್ತು ಬಿಟ್ಟು. ಅಯ್ಯೋಯ್ಯೋ ಹೌದಲ್ವಾ, ಪ್ರೀತಿಯಲ್ಲಿ ಅದಕ್ಕೆ ಗೊತ್ತೇ ಇರಲಿಲ್ಲ. ಹ್ಞೂ ಅಂತೀಯ, ಹ್ಞೂ ಅಂತೀಯ. ಈ ಭೂಮಿಯ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು.
ಅಯ್ಯೋ ಟೆನ್ಷನ್ ಆಗ್ತಿದೆ ನನಗೆ. ಪರವಶನಾದಿನೋ ಆ, ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಳಯಕ ಮುನ್ನವೇ ಕೆ ಬಂದರೆ ಹೃದಯದ ಗತಿಯೇನು. ಆಮ್, ಜಾಕಿ 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 ಜಾಕಿ. ಲಾಸ್ಟ್ ನೀವು ಕೌಂಟನ್ ಕೊಟ್ಬಿಟ್ರೆ ಹೇಳ್ಬಿಟ್ಟೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ದಿ ಅವರೇ. ಕೊನೆಯದಾಗಿ ಈ ಲವ್ ಸೀಸನ್ ಜುಲೈ 3ಕ್ಕೆ ಬರ್ತಾ ಇದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಇದ್ರೆ ಜನಗಳಿಗೆ ಏನು ಹೇಳ್ತೀರಾ? ನಾನು ಆಗಲೇ ಹೇಳ್ದಂಗೆ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೆಯ ಅಂಶಗಳಿದೆ, ಅಂದರೆ ಕನೆಕ್ಟ್ ಮಾಡ್ಕೊಳ್ಳೋ ಒಂದಷ್ಟು ಅಂಶಗಳಿದೆ. ನಮ್ಮ ಈ ಜನ್ರೇಷನ್ಗೆ ತುಂಬ ಸೂಕ್ತವಾದ ಸಿನಿಮಾ ಅಂತ ಹೇಳ್ತೀನಿ ನಮ್ಮ ಲವ್ ಸೀಸನ್ಸ್. ಬಿಕಾಸ್ ಈಗಿನ ಜನ್ರೇಷನ್ ಮಕ್ಕಳು ತುಂಬ ಎಡವುತ್ತಿದ್ದಾರೆ. ಮತ್ತು ಈಗ ನೀವು ಹೇಳಿದ್ರಿ ಬ್ರೇಕಪ್, ಚೀಟಿಂಗು ಇದೆಲ್ಲ ಹೆಚ್ಚು ಕೇಳ್ಪಡ್ತಿದ್ದೀವಿ ನಾವು. ಸೊ ಒಂದಷ್ಟು ನಾವು ಕನೆಕ್ಟ್ ಮಾಡ್ಕೊಳ್ಬೋದು ನಮ್ಮ ಸಿನಿಮಾ ಅಥವಾ ನಮ್ಮ 90s ಕಿಡ್ಸ್ಗೆ ಲವ್ ಆದಾಗ ಹೆಂಗೆಲ್ಲ ಆಗಿರುತ್ತೆ ನಮ್ಮ ಸ್ಕೂಲ್ ಕಾಲೇಜಲ್ಲಿ, ಮತ್ತು ಇನ್ಯಾರನ್ನೋ ಮದುವೆ ಆಗ್ತೀವಿ. ಸೊ ಹೀಗಾಗಿ ಒಂದಷ್ಟು ತುಂಬ ಒಳ್ಳೆ ಅಂಶಗಳೇ, ನೆಗೆಟಿವ್ ಅಲ್ಲೇ ಪಾಸಿಟಿವ್ ಆಗಿ ಒಂದು ಒಳ್ಳೆ ಅಂಶಗಳಿದೆ. ಸೊ ಇದು ಎಲ್ಲ ಏಜ್ ಗ್ರೂಪ್ಗೂ ಕನೆಕ್ಟ್ ಆಗುತ್ತೆ ನಮ್ಮ ಸಿನಿಮಾ ನೋಡಿದಾಗ. ಒಂದಲ್ಲ ಒಂದು ರೀತಿ ಇದು ನನ್ನ ಲೈಫಲ್ಲೂ ಹೀಗಾಗಿತ್ತಲ್ವಾ, ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಹೀಗಾಗಿತ್ತಲ್ವ ಅಂತ ಒಂದಷ್ಟು ಅಂಶಗಳು ಕನೆಕ್ಟ್ ಮಾಡ್ಕೊಳ್ಬೋದು ನಮ್ಮ ಸಿನಿಮಾದಲ್ಲಿ. ಸೊ ಹಾಗಾಗಿ ನಮ್ಮ ಕನ್ನಡ ಜನತೆ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಚಿತ್ರನ ನೋಡಿ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಐ ಕ್ಯಾನ್ ಪ್ರಾಮಿಸ್ ದೆಮ್. ಸೊ ನೋಡಿ ಇಷ್ಟ ಆದರೆ ಸಜೆಸ್ಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಬೇಡ. ಬಿಕಾಸ್ ಅಷ್ಟು ನಾನು ಕಾನ್ಫಿಡೆಂಟಲ್ಲಿ ಹೇಳಬಲ್ಲೆ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ಲವ್ ಸೀಸನ್ಸ್ ಚಿತ್ರನ ದಯವಿಟ್ಟು ನೋಡಿ, ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೇ ಇದ್ದರೂ ಸಿನಿಮಾ ಲವರ್ಸ್ಗೆ ಹೇಳಿ ಈ ಥರ ಒಂದು ಒಳ್ಳೆ ಸಿನಿಮಾ ಇದೆ ನೋಡಿ ಅಂತ ಹೇಳಿ. ಚೆನ್ನಾಗಿದ್ರೆ ನಿಮ್ಮ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ಹೇಳಿ, ಚೆನ್ನಾಗಿಲ್ಲ ಇಷ್ಟ ಆಗಲಿಲ್ಲ ದಯವಿಟ್ಟು ಹೇಳಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ನೋಡಿ. ಹಾಗೆ ನಮ್ಮ NR ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದೆ, ನಮ್ಮದೇ ಪ್ರೊಡಕ್ಷನ್ ಓನ್ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಸಿನಿಮಾ ಕಂಟೆಂಟು, ಹಾಡುಗಳು, ನಮ್ಮ ಟೀಸರ್ ಅಥವಾ ಟ್ರೇಲರ್ ಏನೇ ಇದ್ದರೂ ನಮ್ಮ ಓನ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲೇ ಬರ್ತಿದೆ. ಸೊ ನೋಡಿ, ಅದಕ್ಕೂ ಕೂಡ ಪ್ರೋತ್ಸಾಹಿಸಿ. ಈಗಾಗಲೇ ನಮ್ಮ ಹಾಡುಗಳು 2 ಬಿಡುಗಡೆ ಆಗಿದೆ, ಕೇಳಿ ಅದರದ್ದು ಕೂಡ ರಿವ್ಯೂ ಕೊಡಿ. ಒಳ್ಳೊಳ್ಳೆ ಹಾಡುಗಳು ನಮ್ಮ ಅರ್ಮನ್ ಮಾಲಿಕ್ ಸರ್ ಹಾಡಿದ್ದಾರೆ, ಹಾಗೆ ಬಣ್ಣದ ಬದುಕಿದು ಅಂತ ಅನನ್ಯ ಭಟ್ ಮೇಡಮ್ ಒಂದು ಹಾಡಿದ್ದಾರೆ. ಸೊ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ದಿಯಾ. ಕೇಳಿದ್ರಲ್ಲ ವೀಕ್ಷಕರು, ನಮ್ಮಲ್ಲಿನ ಪ್ರೀತಿಯ ದಿಯಾ ಕೀರ್ತಿ ಆಡಿರುವಂತಹ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.